ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಜೀವನ ಸೌಂದರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ. ಬ್ಯೂಟಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡ್ರೀಮ್ ಆಫ್ ಅ ಪರ್ಸನ್. ಎಲ್ಲೇ ಹೋಗಲಿ, ಹೇಗೆ ಇರಲಿ, ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಲಿ, ಸೊ ನಮ್ಮನ್ನು ಎಷ್ಟು ಜನ ನೋಡ್ತಾರೆ, ನಾವು ಯಾರಿಗೆ ಅಟ್ರಾಕ್ಟಿವ್ ಆಗಿ ಕಾಣ್ತೇವೆ ಅನ್ನೋದೇ ಗುಂಗಲ್ಲಿರ್ತಾರೆ ಈಗಿನ ಜನರು. ಎಸ್ ವೀಕ್ಷಕರೇ, ಇವೆಲ್ಲದಕ್ಕೂ ರಿಲೀಫ್ ಕೊಡೋಕೆ ಅಂತಾನೆ ಬಲ್ಮಠದಲ್ಲಿ ಕೆಂಟ್ಸ್ ಕ್ರೀಮರ್ಸ್ ಪಾರ್ಲರ್ ಇದೆ. ಸೊ ಇಲ್ಲಿಗೆ ಬನ್ನಿ, ನಿಮ್ಮೆಲ್ಲ ಸೌಂದರ್ಯಕ್ಕೂ ಇಲ್ಲಿ ಖಂಡಿತವಾಗಿ ಕೂಡ ಪರಿಹಾರ ಇದೆ. ಸೊ ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಹೊಸ ಸೌಂದರ್ಯದ ಬಗ್ಗೆ, ನಿಮ್ಮ ಬಾಡಿಯನ್ನು, ನಿಮ್ಮ ಅಂಗಾಂಗವನ್ನು ಯಾವ ರೀತಿ ಲುಕ್ಕಲ್ಲಿ ಕಾಣಿಸ್ಬೇಕು ಅನ್ನೋದಕ್ಕೆ, ನಿಮ್ಮಲ್ಲಿರುವಂತಹ ನೈಲ್ ಯಾವ ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಅದನ್ನು ಏನು ಮಾಡಿದರೆ ಅದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಸೊ ಇದರಿಂದ ನಿಮ್ಮ ಸೌಂದರ್ಯ ಯಾವ ರೀತಿಯಲ್ಲಿ ಹೆಚ್ಚುತ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ. ಸೊ ಪರ್ಮನೆಂಟ್ ಆದ ಸೊಲ್ಯೂಷನ್ ಏನು, ಸೊ ಅದರಲ್ಲಿ ಯಾವ ರೀತಿಯ ಆರ್ಟ್ ಮಾಡ್ಬೋದು, ಇವೆಲ್ಲವನ್ನು ಇವತ್ತು ನಮಗೆ ಮಿಸಸ್ ಕೆಂಟ್ಸ್ ಮೇಡಮ್ ಅವರು ಹೇಳ್ಕೊಡ್ತಾರೆ. ಸೊ ಮೇಡಮ್ ವೆಲ್ಕಮ್. ಫಸ್ಟ್ ಇವತ್ತು ಯಾವ ರೀತಿಯಲ್ಲಿ ಇವಾಗ ನೇಲ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ? ನಾವೀಗ ಶಾರ್ಟ್ ನೇಲ್ಸ್ ಇದ್ದರೆ ನ್ಯಾಚುರಲ್ ಆಗಿ ನಾವು ಎಕ್ಸ್ಟೆನ್ಷನನ್ನು ಕೊಡ್ತೇವೆ. ಈಗ ಇವರ ನೇಲ್ಸ್ ಲಾಂಗ್ ಇದೆ, ಅದಕ್ಕೆ ನಾವು ಓವಲೆಯನ್ನು ಕೊಡ್ತಾ ಇದ್ದೀವಿ. ನೇಲ್ಸಿನ ಮೇಲೆ ನಾವು ಜೆಲ್ ಪ್ರಾಡಕ್ಟ್ಸ್ ಹಾಕಿ ಅದನ್ನು ನಾವು ಥಿಕ್ ಮಾಡ್ತೇವೆ. ಥಿಕ್ ಮಾಡಿದ ನಂತರ ಅವರ ಇದರ ಪ್ರಕಾರ ಅವರಿಗೆ ಯಾವ ಟೈಪಿದ್ದು ನೇಲ್ ಆರ್ಟ್ ಬೇಕಾ ಅದನ್ನು ನಾವು ಇವತ್ತು ತೋರಿಸ್ತೇವೆ. ನಾವೀಗ ಫಸ್ಟ್ ನೇಲನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಫಸ್ಟ್ ನೇಲ್ಸ್ ಕ್ಲೀನ್ ಮಾಡಿ ಮತ್ತೆ ನಾವು ವರ್ಕನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಈಗ ಯಾವ ಕ್ರೀಮನ್ನು ಮಾಡ್ತೀವಿ? ಇದು ಆ್ಯಂಟಿಸೆಪ್ಟಿಕ್ ಕ್ರಿಟಿಕಲ್ ಕುಷನ್. ಏಕೆಂದರೆ ಈ ಪ್ರಾಡಕ್ಟ್ಸ್ ನಿಮಗೆ ಏನಾದರೂ ಇನ್ಫೆಕ್ಷನ್ ಆಗದಂತೆ ನಾವು ಪ್ರೊಟೆಕ್ಟ್ ಮಾಡಬೇಕು. ಡ್ರೈ ಸ್ಕಿನ್ನನ್ನು ಮೊದಲು ತೆಗಿಬೇಕು. ಓಕೆ. ಕ್ಲೀನ್ ಆದ ನಂತರ ಸ್ಲೈಟ್ ಶೇಪನ್ನು ಕೊಡಬೇಕು. ಓಕೆ ಮ್ಯಾಮ್, ಇವಾಗ ನೇಲನ್ನು ಕ್ಲೀನ್ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ? ಈಗ ನಾವು ಕ್ಲೀನ್ ಮಾಡಿ ಬಫ್ ಮಾಡಿದ್ದೇವೆ. ಓಕೆ. ಈಗ ನಾವು ವೈಟ್ ಜೆಲ್ಲಿಂದ ನಾವು ಅದಕ್ಕೆ ಥಿಕ್ನೆಸ್ ಕೊಡ್ತಾ ಇದ್ದೇವೆ. ನೇಲನ್ನು ಸ್ವಲ್ಪ ಥಿಕ್ ಮಾಡಿ ಸ್ಟ್ರಾಂಗ್ ಆದರೆ ಮಾತ್ರ ಅದರ ಮೇಲೆ ನಾವು ನೇಲ್ ಆರ್ಟನ್ನು ಮಾಡ್ತೇವೆ.
ಎನಿವೇಸ್ ವೀಕ್ಷಕರೇ, ಫೈನಲ್ ಆಗಿ ಇವರ ನೇಲ್ ಯಾವ ರೂಪವನ್ನು ತಾಳುತ್ತೆ, ಯಾವ ರೀತಿಯಲ್ಲಿ ಲುಕ್ಕನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡೋಣ. ಈಗ ಜೀವನ ಸೌಂದರ್ಯ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.